ಈ ಹಣ್ಣುಗಳ ರಾಜ ಮಾವಿನ ಹಣ್ಣು. ಈ ಮಾವಿನ ಹಣ್ಣಿನ ಸೀಸನ್ ಒಳಗೆ ಬಗೆ ಬಗೆಯಾದ ಪದಾರ್ಥಗಳನ್ನು ಮಾಡ್ತೀವಿ. ಇವತ್ತು ನಾ ಈ ಮಾವಿನ ಹಣ್ಣಿನಿಂದ ಒಂದು ಫೇಮಸ್ ಮಿಲ್ಕ್ ಶೇಕ್ ರೆಸಿಪಿ ಶೇರ್ ಮಾಡ್ಲಿಕತ್ತೀನಿ. ಇದಕ್ಕೆ ಮಸ್ತಾನಿ ಮ್ಯಾಂಗೋ ಮಿಲ್ಕ್ ಶೇಕ್ ಅಂತ ಹೇಳ್ತಾರೆ. ಇದು ಮಹಾರಾಷ್ಟ್ರದ ಒಂದು ಫೇಮಸ್ ಮಿಲ್ಕ್ ಶೇಕ್. ಈ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಲಿಕತ್ತೀನಿ. ಈ ರೆಸಿಪಿ ಲೈಕ್ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ ಫ್ಯೂಷನ್ಗೆ ಸ್ವಾಗತ. ಒಂದು 3-4 ಅಲ್ಫಾನ್ಸೋ ಮಾವಿನ ಹಣ್ಣು. ಈ ಅಲ್ಫಾನ್ಸೋ ಮಾವಿನ ಹಣ್ಣು ಇಲ್ಲ ಬಾದಾಮಿ ಅಂತಾರೆ ಅದು, ಇಲ್ಲ ಯಾವುದಾದ್ರೂ ಸಿಹಿ ಆಗಿರೋ ಮಾವಿನ ಹಣ್ಣು ತೊಗೊಳ್ರಿ. ಅದರದ್ದು ಸಿಪ್ಪೆ ತೆಗೆದು ಒಂದು ಸಣ್ಣ ಸಣ್ಣ ಪೀಸಸ್ ಆಗಿ ಇದನ್ನು ಮಾಡ್ಕೋಬೇಕು. ಇದರೊಳಗೆ ಒಂದು ಸ್ವಲ್ಪ ಪೀಸಸ್ಸನ್ನು ನೀವು ಡೆಕೋರೇಷನ್ಗೆ ಸೈಡಿಗೆ ತೆಗೆದಿಟ್ಕೊಳ್ರಿ. ನೀವು ಎಷ್ಟು ಕ್ವಾಂಟಿಟಿ ಒಳಗೆ ಮಾಡ್ಬೇಕಂತೀರಿ ಅದ್ರ ತಕ್ಕ ಮಾವಿನ ಹಣ್ಣು ತೊಗೊಳ್ರಿ. ಇಲ್ಲಿ 4-5 ಜನರಿಗೆ ಆಗೋವಷ್ಟು ಈ ಮಿಲ್ಕ್ ಶೇಕದ್ದು ರೆಸಿಪಿನ ಶೇರ್ ಮಾಡ್ಲಿಕತ್ತೀನಿ. ಇದೇ ರೀತಿ ಎಲ್ಲ ಮಾವಿನ ಹಣ್ಣಿಂದು ಪೀಸಸನ್ನು ನೀವು ಮಾಡಿ ಸೈಡಿಗೆ ಇಟ್ಕೊಳ್ರಿ. ಸ್ವಲ್ಪ ಡೆಕೋರೇಷನ್ಗಂತ ತೆಗೆದಿಟ್ಕೊಳ್ರಿ. ಇದು ಒಂದು ಸ್ವಲ್ಪ ಒಂದು 3-4 ಮಾವಿನ ಹಣ್ಣಿಂದು ಪೀಸು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಒಂದು 2-3 ಟೇಬಲ್ ಸ್ಪೂನ್ ಹಾಕ್ಲಿಕತ್ತೀನಿ. ಅರ್ಧ ಲೀಟರು ಇದು ಗಟ್ಟಿಯಾಗಿರೋ ಹಾಲು. ನಿಮ್ಮ ಹತ್ರ ಯಾವ ಹಾಲದ ಅದನ್ನು ನೀವು ಯೂಸ್ ಮಾಡ್ಬೋದು. ಇವಾಗ ಇದನ್ನು ಮಿಕ್ಸರ್ ಒಳಗೆ ಚಂದ ಪ್ಯೂರಿ ಮಾಡ್ಕೊಳ್ರಿ. ಇದಕ್ಕೊಂದು 2-3 ಸ್ಕೂಪು ಮ್ಯಾಂಗೋ ಐಸ್ ಕ್ರೀಮ್. ಇದು ನಾ ಮನೆಯಲ್ಲಿ ಮಾಡಿರೋ ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮ್ ಅದ. ಇದರದ್ದು ರೆಸಿಪಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಶೇರ್ ಮಾಡ್ಲಿಕತ್ತೀನಿ. ಐಸ್ ಕ್ರೀಮ್ ಇಲ್ಲ ಅಂದರೆ ಒಂದು 2-3 ಟೇಬಲ್ ಸ್ಪೂನು ಮಿಲ್ಕ್ ಪೌಡರ್ ಹಾಕ್ರಿ. ಈ ಮಿಲ್ಕ್ ಪೌಡರ್ ಹಾಕೋದ್ರಿಂದನೂ ಈ ನಮ್ಮ ಮಿಲ್ಕ್ ಶೇಕು ಬಹಳ ಗಟ್ಟಿಯಾಗಿ ಟೇಸ್ಟಿಯಾಗಿ ಆಗ್ತದೆ. ಮಸ್ತಾನಿಗೆ ಏನು ಬೇಕು ಸಾಮಾನು ನೋಡೋಣ. ಸರ್ವಿಂಗ್ ಗ್ಲಾಸು, ಮ್ಯಾಂಗೋ ಪೀಸಸ್ ಬೇಕು, ಸ್ವಲ್ಪ ಡ್ರೈ ಫ್ರೂಟ್ಸು, ಆಮೇಲೆ ಚೆರ್ರಿ ಮತ್ತು ಟ್ರೂಟಿ ಫ್ರೂಟಿ ಎಲ್ಲ ತೊಗೊಳ್ಳೋಣ. ಈ ಮೊದಲು ಸರ್ವಿಂಗ್ ಗ್ಲಾಸ್ ಒಳಗೆ 2 ಚಮಚ ನಾನು ಮ್ಯಾಂಗೋ ಪೀಸ್ ಹಾಕೀನಿ. ಈ ಗ್ಲಾಸಿನ ಸೈಜಿನ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ. ಈ ಮ್ಯಾಂಗೋ ಪೀಸ್ ಮುಳುಗುವಷ್ಟು ಅದರೊಳಗೆ ಮಿಲ್ಕ್ ಶೇಕ್ ಹಾಕ್ರಿ. ಆಮೇಲೆ ಇದಕ್ಕೆ ನಾವು ಈ ಮಿಲ್ಕ್ ಶೇಕಿನ ಮೇಲೆ ಐಸ್ ಕ್ರೀಮಿಂದು ಸ್ಕೂಪ್ ಹಾಕಬೇಕಾಗ್ತದೆ. ನಿಮ್ಮ ಹತ್ರ ಯಾವ ಐಸ್ ಕ್ರೀಮ್ ಅದ ಅದು ಹಾಕ್ರಿ. ಮ್ಯಾಂಗೋ ಇದ್ರೆ ಮ್ಯಾಂಗೋ, ಇಲ್ಲ ವೆನಿಲ್ಲ, ಇವೆರಡು ಬಿಟ್ಟು ಬೇರೆ ಯಾವ ಐಸ್ ಕ್ರೀಮ್ ಇದಕ್ಕೆ ಸೂಟ್ ಆಗೋದಿಲ್ಲ. ನಾನು ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮಿಂದು ಸ್ಕೂಪ್ ಹಾಕ್ಲಿಕತ್ತೀನಿ. ಮ್ಯಾಂಗೋ ಐಸ್ ಕ್ರೀಮ್ ಮನೇಲಿ ಹೆಂಗೆ ಮಾಡೋದು ರೆಸಿಪಿದು ಲಿಂಕ್ ಶೇರ್ ಮಾಡೀನಿ. ಈಗ ಐಸ್ ಕ್ರೀಮ್ ಸ್ಕೂಪ್ ಮೇಲೆ ನೀವು ಚಲೋ 1-2 ಚಮಚ ಮ್ಯಾಂಗೋದು ಪೀಸಸ್ ಹಾಕ್ರಿ. ಆಮೇಲೆ ಅದ್ರ ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟ್ರೂಟಿ ಫ್ರೂಟಿ ಹಾಕಿ ಅದ್ರ ಮೇಲೆ ಅದು ಪೂರ್ತಿ ತುಂಬುವವರೆಗೂ ಮಿಲ್ಕ್ ಶೇಕನ್ನು ಹಾಕಬೇಕು. ಈ ಮಿಲ್ಕ್ ಶೇಕಿನ ಮೇಲೆ ಮತ್ತೆ ದೊಡ್ಡ ದೊಡ್ಡ ಸ್ಕೂಪು ಐಸ್ ಕ್ರೀಮ್, ನಾನು ಮ್ಯಾಂಗೋ ಐಸ್ ಕ್ರೀಮ್ ಹಾಕ್ಲಿಕತ್ತೀನಿ. ಹಾಕಿ ಅದ್ರ ಮೇಲೆ ಸಾಕಷ್ಟು ಡ್ರೈ ಫ್ರೂಟ್ಸ್ ಹಾಕ್ರಿ. ಆಮೇಲೆ ಅದ್ರ ಮೇಲೆ ನೀವು ಈ ಟ್ರೂಟಿ ಫ್ರೂಟಿ ಇವೆಲ್ಲದರಿಂದ ಟೇಸ್ಟು ಮತ್ತು ಲುಕ್ಕು ಎರಡೂ ಚಲೋ ಬರ್ತದೆ. ಆಮೇಲೆ ಅದ್ರ ಮೇಲೆ ಮತ್ತು ನಾವು ಸೈಡ್ಗೆ ಇಟ್ಟಿರೋ ಮ್ಯಾಂಗೋ ಪೀಸಸನ್ನು ಹಾಕ್ರಿ. ಎಲ್ಲವನ್ನು ನಿಮ್ಮ ಗ್ಲಾಸಿನ ಅಳತೆ ತಕ್ಕಂತೆ ಹಾಕ್ಕೊಳ್ರಿ. ಲಾಸ್ಟಿಗೆ ಅದ್ರ ಮೇಲೆ ಒಂದೊಂದು ಚೆರ್ರಿ ಇಟ್ಟು ಡೆಕೋರೇಷನ್ ಮಾಡಿರಿ. ಈ ನಮ್ಮ ಹೋಮ್ ಮೇಡ್ ಮ್ಯಾಂಗೋ ಮಸ್ತಾನಿ ರೆಡಿ ಆಗಿದೆ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸಿ. ಥ್ಯಾಂಕ್ ಯು.